ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಕಂದ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಮತ್ತೆ ಕರೋಷನ್ ಅಂಡ್ ಡ್ಯಾನ್ಸಿಟಿ ಅನ್ನೋ ಟಾಪಿಕ್ ಅನ್ನು ಡಿಸ್ಕಸ್ ಮಾಡಿರ್ತೀವಿ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಹಾಗೆ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಅನ್ನೋ ಚಾಪ್ಟರ್ ಶುರು ಮಾಡಿ 2 ದಿನ ಆಯಿತು. ಸೊ ನಾವಾಗಲೇ ಹಳೆ ವಿಡಿಯೋಲಿ ನಾವು ಫಸ್ಟ್ ವಿಡಿಯೋಲಿ ನಾವು ವಾಟ್ ಆರ್ ಕೆಮಿಕಲ್ ಈಕ್ವೇಷನ್ ಮತ್ತೆ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ ಅನ್ನು ಕಲ್ತಿದ್ವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನು ಕಲ್ತಿದ್ವಿ. ಸೊ ಇವತ್ತು ಈ ಚಾಪ್ಟರ್ ನ ಲಾಸ್ಟ್ ಪಾರ್ಟ್ ಬಂದಿದ್ದೀವಿ. ಸೊ ಅದು ಆಕ್ಸಿಡೇಷನ್ ರಿಡಕ್ಷನ್ ಮತ್ತೆ ಕರೋಷನ್ ಅಂಡ್ ಡ್ಯಾನ್ಸಿಟಿ. ಸೊ ಫಸ್ಟ್ ಇವಾಗ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಅನ್ನೋ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಆಕ್ಸಿಡೇಷನ್ ಅಂದ್ರೆ ಏನಂತಂದ್ರೆ, ಸೊ ಎರಡೇ ಪಾಯಿಂಟ್ ನೀವು ನೆನ್ಪಿಟ್ಕೊಬೇಕು. ಏನಪ್ಪಾ ಅದು ಅಂತಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಅಂಡ್ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಎರಡೇ ಪಾಯಿಂಟ್. ಆಕ್ಸಿಡೇಷನ್ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಮತ್ತೆ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ನಿಮ್ಗೆ ಯಾವುದೋ ಒಂದು ಕೆಮಿಕಲ್ ಈಕ್ವೇಷನ್ ಕೊಟ್ಟಿದ್ದಾರೆ. ಆ ಕೆಮಿಕಲ್ ಈಕ್ವೇಷನ್ ಅಲ್ಲಿ ಆಕ್ಸಿಜನ್ ಆಡ್ ಆಗ್ತಾ ಇದ್ರೆ ಅದು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ. ಅಥವಾ ಆ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಆಕ್ಸಿಜನ್ ಇಲ್ಲ ಅಥವಾ ಬರೀ ಹೈಡ್ರೋಜನ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಹೈಡ್ರೋಜನ್ ರಿಮೂವ್ ಆಗ್ತಾ ಇದ್ರೆ ಅದನ್ನ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಎಕ್ಸಾಂಪಲ್ ಬಂದ್ಬಿಟ್ಟು Cu plus O2 gives you CuO. ಸೊ ಇದೊಂದು ಕೆಮಿಕಲ್ ಈಕ್ವೇಷನ್ ನಿಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಪರ್ ಇದೆ, ಈ ಕಾಪರ್ಗೆ ಆಕ್ಸಿಜನ್ ಬಂದ್ಬಿಟ್ಟು ಆಡ್ ಆಗ್ತಾ ಇದೆ. ಸೊ Cu plus O2, ಸೊ ಪ್ಲಸ್ O2 ಅಲ್ವಾ. ಸೊ ಆಕ್ಸಿಜನ್ ನ ಅಡಿಷನ್ ಮಾಡ್ತಾ ಇದ್ದಾರೆ. ಸೊ ಇದು ಬಂದ್ಬಿಟ್ಟು ಎಕ್ಸಾಂಪಲ್ ಆಫ್ ಆಕ್ಸಿಡೇಷನ್ ರಿಯಾಕ್ಷನ್. ಸೊ ಎನಿ ರಿಯಾಕ್ಷನ್ ಇನ್ ವಿಚ್ ಆಕ್ಸಿಜನ್ ಇಸ್ ಆಡೆಡ್ ಇಸ್ ನೋನ್ ಆಸ್ ಆಕ್ಸಿಡೇಷನ್ ರಿಯಾಕ್ಷನ್. ಸೊ ಇಲ್ಲಿ ಕಾಪರ್ ಇದೆ, ಆಕ್ಸಿಜನ್ ಅದಕ್ಕೆ ಆಡ್ ಆಗ್ತಾ ಇದೆ. ಸೊ ಅದಕ್ಕೆ ಅಲ್ಲಿ ಎಕ್ಸಾಂಪಲ್ ಬಂದ್ಬಿಟ್ಟು ಆಕ್ಸಿಡೇಷನ್ ರಿಯಾಕ್ಷನ್. ಸೊ ನೆಕ್ಸ್ಟ್ ನಾವು ರಿಡಕ್ಷನ್ ನೋಡೋದಾದ್ರೆ, ರಿಡಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಅದರಲ್ಲಿ 2 ಪಾಯಿಂಟ್ ನೀವು ಜ್ಞಾಪಕ ಇಟ್ಕೊಬೇಕು. ಸೊ ಫಸ್ಟ್ ಬಂದ್ಬಿಟ್ಟು ಅಡಿಷನ್ ಆಫ್ ಹೈಡ್ರೋಜನ್ ಮತ್ತೆ ರಿಮೂವಲ್ ಆಫ್ ಆಕ್ಸಿಜನ್. ಸೊ ಇದು ಬಂದ್ಬಿಟ್ಟು ಉಲ್ಟಾ ಆಗೋಯ್ತು. ಇಲ್ಲಿ ಬಂದ್ಬಿಟ್ಟು ಅಡಿಷನ್ ಆಫ್ ಆಕ್ಸಿಜನ್ ಆಕ್ಸಿಡೇಷನ್ ಅಲ್ಲಿ, ರಿಡಕ್ಷನ್ ಬಂದ್ಬಿಟ್ಟು ಅಡಿಷನ್ ಆಫ್ ಹೈಡ್ರೋಜನ್ ಮತ್ತೆ ರಿಮೂವಲ್ ಆಫ್ ಆಕ್ಸಿಜನ್. ಸೊ ಇದರ ಎಕ್ಸಾಂಪಲ್ ನೋಡೋಣ. ಮತ್ತೆ ಇನ್ನೊಂದು ರಿಯಾಕ್ಷನ್ ಅಂತ ಬರುತ್ತೆ. ಸೊ ಆ ರಿಯಾಕ್ಷನ್ ಬಂದ್ಬಿಟ್ಟು ರೆಡಾಕ್ಸ್ ರಿಯಾಕ್ಷನ್ ಅಂತ. ಸೊ ಏನಪ್ಪ ರೆಡಾಕ್ಸ್ ರಿಯಾಕ್ಷನ್ ಅಂತ ಅಂದ್ರೆ ಸೈಮಲ್ಟೇನಿಯಸ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. Simultaneous oxidation and reduction. ಸೊ ಒಂದೇ ರಿಯಾಕ್ಷನ್ ಅಲ್ಲಿ ಆಕ್ಸಿಡೇಷನ್ ಆಗ್ತಾ ಇರುತ್ತೆ, ರಿಡಕ್ಷನ್ ಆಗ್ತಾ ಇರುತ್ತೆ. ಸೊ ಅಂತ ರಿಯಾಕ್ಷನ್ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡೋಣ. ಸೊ ಇದೊಂದು ಎಕ್ಸಾಂಪಲ್ ಇದೆ. CuO plus H2 gives Cu plus H2O. ಸೊ ಇದೊಂದು ಕೆಮಿಕಲ್ ಈಕ್ವೇಷನ್ ಅನ್ನು ನಿಮ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ನೋಡಿ, ಇಲ್ಲಿ CuO ಇದೆ, CuO ಬಂದ್ಬಿಟ್ಟು ಇಲ್ಲಿ Cu ಕನ್ವರ್ಟ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ CuO ಇತ್ತು, ಆಕ್ಸಿಜನ್ ಇತ್ತು, ಬಟ್ ಪ್ರಾಡಕ್ಟ್ಸ್ ಅಲ್ಲಿ ಆಕ್ಸಿಜನ್ ಇಲ್ಲ, ಅಂದ್ರೆ ರಿಮೂವಲ್ ಆಫ್ ಆಕ್ಸಿಜನ್ ಆಗ್ತಾ ಇದೆ. ಸೊ ರಿಮೂವಲ್ ಆಫ್ ಆಕ್ಸಿಜನ್ ಪಾಯಿಂಟ್ ಬಂದ್ಬಿಟ್ಟು ರಿಡಕ್ಷನ್ ಪಾಯಿಂಟ್. ಸೊ ಇಲ್ಲಿ ಇದು ರಿಡಕ್ಷನ್ ಆಗ್ತಾ ಇದೆ. ಯಾವ ಕೇಸಲ್ಲಿ? ಕಾಪರ್ ಕೇಸಲ್ಲಿ. ಸೊ ಇದು ಎಕ್ಸಾಂಪಲ್ ಆಫ್ ರಿಡಕ್ಷನ್ ಆಯ್ತು, ಇಲ್ಲೇ ಬರೀತೀನಿ. ನೆಕ್ಸ್ಟ್ ಹಂಗೆ ಇಲ್ಲಿ ನೋಡಿ, ಇಲ್ಲಿ H2 ಇದೆ, H2 ಗೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ H2 ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲಿ H2O ಇದೆ, ಅಂದ್ರೆ H2 ಗೆ O ಆಡ್ ಆಗ್ತಾ ಇದೆ. ಸೊ H2 ಇಂದ H2O ಕನ್ವರ್ಟ್ ಆಗಿರೋದು ಇದು ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ. ಏನಕ್ಕೆ ಅಂತಂದ್ರೆ H2 ಗೆ O ಅಡಿಷನ್ ಆಡ್ ಆಗ್ತಾ ಇದೆ. ಸೊ ಅಡಿಷನ್ ಆಫ್ ಆಕ್ಸಿಜನ್ ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ. ಸೊ ಇಂಥ ಕೆಮಿಕಲ್ ಈಕ್ವೇಷನ್ ಅಥವಾ ರಿಯಾಕ್ಷನ್ ಯಾವ್ದಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ, ಅಂತದನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ZnO plus C gives Zn plus CO. ಸೊ ಇದನ್ನು ನೋಡೋಣ. ಸೊ ಇಲ್ಲಿ ZnO ಇದೆ ರಿಯಾಕ್ಟೆಂಟ್ಸ್ ಅಲ್ಲಿ, ಪ್ರಾಡಕ್ಟ್ಸ್ ಅಲ್ಲಿ Zn ಮಾತ್ರ ಇದೆ. ಸೊ ಏನಾಗ್ತದೆ, ಇಲ್ಲಿ O ಇದೆ, ಇಲ್ಲಿ O ಇಲ್ಲ. ಸೊ O ನ ರಿಮೂವ್ ಮಾಡ್ತಾ ಇದ್ದಾರೆ. ಸೊ ರಿಮೂವಲ್ ಆಫ್ ಆಕ್ಸಿಜನ್ ಅಂದ್ರೆ ಅದು ರಿಡಕ್ಷನ್ ಆಯ್ತು. ಸೊ ZnO ಇಂದ Zn ಗೆ ಕನ್ವರ್ಟ್ ಆಗ್ತಾ ಇರೋದು ಬಂದ್ಬಿಟ್ಟು ರಿಡಕ್ಷನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಬನ್ C ಇಂದ CO ಕನ್ವರ್ಟ್ ಆಗ್ತಾ ಇದೆ. ಸೊ C ಗೆ O ಅಡಿಷನ್ ಆಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಎಕ್ಸಾಂಪಲ್ ಆಫ್ ಆಕ್ಸಿಡೇಷನ್ ಅಂತ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಎಕ್ಸಾಂಪಲ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಆಯ್ತು. ಒಂದೇ ರಿಯಾಕ್ಷನ್ ಅಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಎಕ್ಸಾಂಪಲ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಆಯ್ತು. ಸೊ ಲಾಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು MnO2 plus HCl gives MnCl2 plus H2O plus Cl2. ಸೊ ಇಲ್ಲಿ ನೋಡೋದಾದ್ರೆ, ಸೊ ಇಲ್ಲಿ ನಮ್ಮ ಹತ್ರ MnO2 ಇದೆ ಮತ್ತೆ ಇಲ್ಲಿ MnCl2 ಇದೆ. ಸೊ ಇಲ್ಲಿ O ಇದೆ, ಬಟ್ ಇಲ್ಲಿ Mn ಪ್ರಾಡಕ್ಟ್ ಅಲ್ಲಿ O ಇಲ್ಲ. ಸೊ ಆಕ್ಸಿಜನ್ ರಿಮೂವ್ ಆಗ್ತಾ ಇದೆ. ರಿಮೂವಲ್ ಆಫ್ ಆಕ್ಸಿಜನ್ ಬಂದ್ಬಿಟ್ಟು ಎಕ್ಸಾಂಪಲ್ ಆಫ್ ರಿಡಕ್ಷನ್. ಸೊ MnO ಇಂದ MnCl2 ಗೆ ಕನ್ವರ್ಟ್ ಆಗ್ತಾ ಇರೋದು ಬಂದ್ಬಿಟ್ಟು ರಿಡಕ್ಷನ್ ಆಯ್ತು. ನೆಕ್ಸ್ಟ್ ನೀವು ನೋಡಿದ್ರೆ ಇಲ್ಲಿ HCl ಇದೆ, ಇಲ್ಲಿ H2O ಇದೆ. ರಿಯಾಕ್ಟೆಂಟ್ಸ್ ಅಲ್ಲಿ H ಜೊತೆ Cl ಇದೆ, ಪ್ರಾಡಕ್ಟ್ ಅಲ್ಲಿ H ಜೊತೆ O ಇದೆ. ಸೊ ಇಲ್ಲಿ O ಆಡ್ ಆಗ್ತಾ ಇದೆ. ಸೊ ಆಡ್ ಆಗ್ತಾ ಇರೋದ್ರಿಂದ ಅದು ಬಂದ್ಬಿಟ್ಟು ಎಕ್ಸಾಂಪಲ್ ಆಫ್ ಆಕ್ಸಿಡೇಷನ್ ಆಯ್ತು. ಸೊ
ಸೊ HCl ಇಂದ H2O ಗೆ ಕನ್ವರ್ಟ್ ಆಗ್ತಾರೆ ಅಂದ್ಬಿಟ್ಟು ಆಕ್ಸಿಡೇಷನ್ ಎಕ್ಸಾಂಪಲ್. ಸಮ್ಮರಿ ಏನಪ್ಪಾ ಅಂತಂದ್ರೆ ಆಕ್ಸಿಡೇಷನ್ ಅಂದ್ರೆ 8 ಪಾಯಿಂಟ್ ನೆನಪಿಟ್ಕೊಬೇಕು. ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್. ರಿಡಕ್ಷನ್ ಅಂತಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಆಕ್ಸಿಜನ್, ಆಪೋಸಿಟ್ ಆಫ್ ಆಕ್ಸಿಡೇಷನ್. ಸೊ ಯಾವುದೇ ಒಂದು ರಿಯಾಕ್ಷನ್ ಅಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ, ಸೊ ಅದನ್ನ ನಾವು ರೆಡಾಕ್ಸಿಡೇಷನ್ ಅಂತ ಕರಿತೀವಿ. ರೆಡಾಕ್ಸಿಡೇಷನ್ ಅಂತಂದ್ರೆ ಸೈಮಲ್ಟೇನಿಯಸ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಅಂತ. ಸೊ ಒಂದೇ ಆಕ್ಷನ್ ಅಲ್ಲಿ ಆಕ್ಸಿಡೇಷನ್ ಆಗ್ತದೆ, ರಿಡಕ್ಷನ್ ಆಗ್ತದೆ. ಸೊ ಇದನ್ನ ನಾವು ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಅಂತ ಕರಿತೀವಿ. ನೀವು ಆಕ್ಸಿಡೇಷನ್ ಅಂದ್ರೆ ಏನು, ರಿಡಕ್ಷನ್ ಏನು ಅಂತ ನೋಡ್ಕೊಂಡ್ರೆ ಸಾಕು. ಸೊ ನಿಮಗೆ ಕ್ವಶನ್ಸ್ ಈ ತರ ಕೊಡ್ತಾರೆ, ಒಂದು ರಿಯಾಕ್ಷನ್ ಅಂತ ಕೊಟ್ಬಿಟ್ಟು ಐಡೆಂಟಿಫೈ ಆಕ್ಸಿಡೇಷನ್ ಅಥವಾ ರಿಡಕ್ಷನ್ ಅಂತ ಕೊಡ್ತಾರೆ. ಸೊ ನಿಮಗೆ ಇದು ಗೊತ್ತಿದ್ರೆ ನೀವು ಈ ತರ ಮಾಡ್ಬೋದಾಗುತ್ತೆ. ಸೊ ನೆಕ್ಸ್ಟ್ ನಾವು ಕರೋಷನ್ ಅಂಡ್ ರ್ಯಾನ್ಸಿಡಿಟಿ ಅಂದ್ರೆ ಏನು ಅಂತ ನೋಡೋಣ. ಕರೋಷನ್ ಮತ್ತೆ ರ್ಯಾನ್ಸಿಡಿಟಿ ಲಾಸ್ಟ್ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಟಾಪಿಕ್ ಇದೆ. ಸೊ ಆಕ್ಸಿಡೈಸಿಂಗ್ ವರ್ಸಸ್ ರೆಡ್ಯೂಸಿಂಗ್ ಏಜೆಂಟ್ ಅಂತ. ಸೊ ಇದು NCERT ಕೊಟ್ಟಿಲ್ಲ, ಬಟ್ ಈ ಟಾಪಿಕ್ ಇಂಪಾರ್ಟೆಂಟ್ ಆಗಿದೆ. ಇದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರೆ. ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಮತ್ತೆ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತೆ ರೆಡ್ಯೂಸಿಂಗ್ ಏಜೆಂಟ್ ಎರಡು ಒಂದೇ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ, ಬಟ್ ಡಿಫ್ರೆಂಟ್ ಅದು ಎರಡು. ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಡಿಫ್ರೆಂಟ್, ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತೆ ರೆಡ್ಯೂಸಿಂಗ್ ಏಜೆಂಟ್ ಡಿಫ್ರೆಂಟ್. ಸೊ ಎಕ್ಸಾಂಪಲ್ ನೋಡೋಣ. ಸೊ ಅವಾಗ ನಾವು ಎಕ್ಸಾಂಪಲ್ ನೋಡಿದ್ವಿ, CuO plus H2 is Cu plus H2O. ಸೊ ಇಲ್ಲಿ ಏನಾಗ್ತಾ ಇದೆ, CuO ಇದೆ, ಇಲ್ಲಿ Cu ಇದೆ. ಸೊ CuO ರೆಡ್ಯೂಸ್ ಆಗ್ತಾ ಇದೆ. ಸೊ ರಿಮೂವಲ್ ಆಫ್ ಆಕ್ಸಿಜನ್ ಆಗ್ತಾ ಇದೆ. ಸೊ ಇದು ರಿಡಕ್ಷನ್ ಆಗ್ತಾ ಇದೆ. ಮತ್ತೆ ಇಲ್ಲಿ H2 ಇದೆ, ಇಲ್ಲಿ H2O ಇದೆ. ಸೊ H2 ಬಂದ್ಬಿಟ್ಟು H2O ಕನ್ವರ್ಟ್ ಆಗ್ತಾ ಇದೆ, ಅಂದ್ರೆ ಆಕ್ಸಿಜನ್ ಆಡ್ ಆಗ್ತಾ ಇದೆ. ಸೊ ಇದು ಆಕ್ಸಿಡೇಷನ್ ಆಗ್ತಾ ಇದೆ. ಸೊ ಇವಾಗ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತೆ ರೆಡ್ಯೂಸಿಂಗ್ ಏಜೆಂಟ್ ಏನಪ್ಪಾ ಅಂತಂದ್ರೆ, ಸೊ ಫಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು ಅಂತ ನೋಡೋಣ. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದ್ರೆ ಸಬ್ಸ್ಟೆನ್ಸ್ ವಿಚ್ ಇಟ್ ಸೆಲ್ಫ್ ಗೆಟ್ ರೆಡ್ಯೂಸ್ಡ್. ಸೊ ಸಬ್ಸ್ಟೆನ್ಸ್ ವಿಚ್ ಇಟ್ ಸೆಲ್ಫ್ ಗೆಟ್ ರೆಡ್ಯೂಸ್ಡ್ ಅಂತ. ಸೊ ಯಾವ ಒಂದು ಸಬ್ಸ್ಟೆನ್ಸ್ ಅಂತ ತಗೋಣ, ಸಬ್ಸ್ಟೆನ್ಸ್ ಅಂದ್ರೆ ರಿಯಾಕ್ಟೆಂಟ್, ಅದು ರೆಡ್ಯೂಸ್ ಆಗ್ಬಿಟ್ಟು ಇನ್ನೊಂದನ್ನು ಆಕ್ಸಿಡೈಸ್ ಮಾಡುತ್ತೆ, ಅದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಯಾವ ಒಂದು ಸಬ್ಸ್ಟೆನ್ಸ್ ಅಥವಾ ರಿಯಾಕ್ಟೆಂಟ್ ಅದಾಗದೇ ರೆಡ್ಯೂಸ್ ಆಗ್ಬಿಟ್ಟು ಇನ್ನೊಂದನ್ನು ಆಕ್ಸಿಡೈಸ್ ಮಾಡ್ತಾ ಇದೆ, ಅದನ್ನ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈ ಕೆಮಿಕಲ್ ಈಕ್ವೇಶನ್ ತಗೊಂಡ್ರೆ ನಾವು CuO plus H2 Cu plus H2O. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ CuO ರೆಡ್ಯೂಸ್ ಆಗ್ತಾ ಇದೆ, ಬಟ್ CuO ರೆಡ್ಯೂಸಿಂಗ್ ಏಜೆಂಟ್ ಅಲ್ಲ. ನಾನು ಏನಂತಂದೆ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದ್ರೆ ಸಬ್ಸ್ಟೆನ್ಸ್ ವಿಚ್ ಇಟ್ ಸೆಲ್ಫ್ ಗೆಟ್ ರೆಡ್ಯೂಸ್ಡ್ ಅಂತ. ಸೊ CuO ಇಲ್ಲಿ ರೆಡ್ಯೂಸ್ ಆಗ್ತಾ ಇದೆ, ಮತ್ತೆ ಇನ್ನೊಂದನ್ನು ಆಕ್ಸಿಡೈಸ್ ಮಾಡ್ತಾ ಇದೆ. ಸೊ CuO ಬಂದ್ಬಿಟ್ಟು ಆಕ್ಸಿಡೈಸಿಂಗ್ ಏಜೆಂಟ್. ಇನ್ನೊಂದ್ಸತಿ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಡಿ. ಸೊ ಈ ಎಕ್ಸಾಂಪಲ್ ಅಲ್ಲಿ CuO ಬಂದ್ಬಿಟ್ಟು Cu ಆಗಿ ರೆಡ್ಯೂಸ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, CuO ಇಂದ ಆಕ್ಸಿಜನ್ ಬಂದ್ಬಿಟ್ಟು ರಿಮೂವ್ ಆಗ್ತಾ ಇದೆ. ಸೊ CuO ಬಂದ್ಬಿಟ್ಟು ಅದಾಗದೇ ರೆಡ್ಯೂಸ್ ಆಗ್ತಾ ಇದೆ, ಮತ್ತೆ ಆ ರಿಲೀಸ್ ಆಗಿದೆಯಲ್ಲ ಅದು ಬೇರೆದನ್ನ ಆಕ್ಸಿಡೈಸ್ ಮಾಡ್ತಾ ಇದೆ. ಸೊ ಸಬ್ಸ್ಟೆನ್ಸ್ CuO ಬಂದ್ಬಿಟ್ಟು ಇಟ್ ಸೆಲ್ಫ್ ಇಟ್ಸ್ ಗೆಟಿಂಗ್ ರೆಡ್ಯೂಸ್ಡ್ ಅಂಡ್ ಇಟ್ ಇಸ್ ಆಕ್ಸಿಡೈಸಿಂಗ್ ಅದರ್ಸ್. ಸೊ CuO ಬಂದ್ಬಿಟ್ಟು ಆಕ್ಸಿಡೈಸಿಂಗ್ ಏಜೆಂಟ್ ಆಗುತ್ತೆ. ಮತ್ತೆ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸಬ್ಸ್ಟೆನ್ಸ್ ವಿಚ್ ಇಟ್ ಸೆಲ್ಫ್ ಗೆಟ್ ಆಕ್ಸಿಡೈಸ್ಡ್ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ಇಲ್ಲಿ H2 ಬಂದ್ಬಿಟ್ಟು H2O ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಇಲ್ಲಿ H2 ಇತ್ತು, ಮುಂಚೆ ಬಂದ್ಬಿಟ್ಟು H2O ಕನ್ವರ್ಟ್ ಆಗ್ತಾ ಇದೆ. ಸೊ ಸಬ್ಸ್ಟೆನ್ಸ್ ವಿಚ್ ಇಟ್ ಸೆಲ್ಫ್ ಗೆಟ್ ಆಕ್ಸಿಡೈಸ್. ಸೊ H2 ಬಂದ್ಬಿಟ್ಟು ಅದಾಗದೇ ಆಕ್ಸಿಡೈಸ್ ಆಗ್ತಾ ಇದೆ. ಸೊ CuO ಇಂದ O ಈಚೆ ಅಂದ್ರೆ ರಿಮೂವಲ್ ಆಫ್ ಆಕ್ಸಿಜನ್ ಆಯ್ತು. ಸೊ ಆಕ್ಸಿಜನ್ ಬಂದ್ಬಿಟ್ಟು H2, ಸೊ ಆಕ್ಸಿಜನ್ ಬಂದ್ಬಿಟ್ಟು H2 ಜೊತೆ ಇದಾಯ್ತು, ಸೇರ್ಕೊಂತು. ಸೊ H2O ಫಾರ್ಮ್ ಆಯ್ತು. ಸೊ ಇಲ್ಲಿ H2 ಬಂದ್ಬಿಟ್ಟು ತಾನೇ ಆಕ್ಸಿಡೈಸ್ ಆಗ್ತಾ ಇದೆ. ಸೊ H2 ಬಂದ್ಬಿಟ್ಟು ರೆಡ್ಯೂಸಿಂಗ್ ಏಜೆಂಟ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಆಕ್ಸಿಡೈಸು ರೆಡ್ಯೂಸಿಂಗ್ ಏಜೆಂಟು ಆ ಥರ. ಸೊ ಇಲ್ಲಿ ಬರ್ತೀನಿ. ಸೊ ಇನ್ ಅಬೋ ಎಕ್ಸಾಂಪಲ್ CuO ಇಸ್ ಗೆಟಿಂಗ್ ರೆಡ್ಯೂಸ್ಡ್. ಸೊ ಈ ಎಕ್ಸಾಂಪಲ್ ಅಲ್ಲಿ CuO ಬಂದ್ಬಿಟ್ಟು ರೆಡ್ಯೂಸ್ ಆಗ್ತಾ ಇದೆ, ಯಾಕಂದ್ರೆ ರಿಮೂವಲ್ ಆಫ್ ಆಕ್ಸಿಜನ್ ಆಗ್ತಾ ಇದೆ. ಸೊ CuO ಬಂದ್ಬಿಟ್ಟು ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಸಬ್ಸ್ಟೆನ್ಸ್ ವಿಚ್ ಇಟ್ ಸೆಲ್ಫ್ ಗೆಟ್ ರೆಡ್ಯೂಸ್ಡ್ ಅಂಡ್ ಆಕ್ಸಿಡೈಸ್ ಅದರ್ಸ್. ಸೊ ಅದನ್ನ CuO ಬಂದ್ಬಿಟ್ಟು ಆಕ್ಸಿಡೈಸಿಂಗ್ ಏಜೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು H2 ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್. ಸೊ CuO ಇಂದ ಏನು ಆಕ್ಸಿಜನ್ ರಿಲೀಸ್ ಆಯ್ತು, H2 ಬಂದ್ಬಿಟ್ಟು ಅದ್ರ ಜೊತೆಗೆ ಸೇರ್ಕೊಂತ ಇದೆ. ಸೊ H2 ಬಂದ್ಬಿಟ್ಟು ಆಕ್ಸಿಡೈಸ್ ಆಗ್ತಾ ಇದೆ. ಸೊ ಅದು ರೆಡ್ಯೂಸಿಂಗ್ ಏಜೆಂಟ್ ಆಯ್ತು. ಸೊ H2 is getting oxidized and H2 is reducing agent. ಸೊ ಸಿಂಪಲ್ ಆಗಿ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತೆ ರೆಡ್ಯೂಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಸಬ್ಸ್ಟೆನ್ಸ್ ವಿಚ್ ಇಟ್ ಸೆಲ್ಫ್ ಗೆಟ್ ರೆಡ್ಯೂಸ್ಡ್. ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಸಬ್ಸ್ಟೆನ್ಸ್ ವಿಚ್ ಇಟ್ ಸೆಲ್ಫ್ ಗೆಟ್ ಆಕ್ಸಿಡೈಸ್ಡ್ ಅಂಡ್ ರೆಡ್ಯೂಸ್ ಅದರ್ಸ್. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ವಿಡಿಯೋನ ಮತ್ತೆ ರಿವೈಂಡ್ ಮಾಡ್ಕೊಂಡು ಒಂದು 2-3 ಸತಿ ನೋಡಿ. ಸೊ ಇವಾಗ ಲಾಸ್ಟ್ ಟಾಪಿಕ್ ಕರೋಷನ್ ಮತ್ತೆ ರ್ಯಾನ್ಸಿಡಿಟಿ, ಆ ಟಾಪಿಕ್ ಹೋಗೋಣ. ಸೊ ಇವಾಗ ಲಾಸ್ಟ್ ಟಾಪಿಕ್ ಕರೋಷನ್ ಮತ್ತೆ ರ್ಯಾನ್ಸಿಡಿಟಿ ಅದಕ್ಕೆ ಬಂದಿದ್ದೀವಿ. ಸೊ ಫಸ್ಟ್ ಕರೋಷನ್ ನೋಡೋಣ, ಆಮೇಲೆ ರ್ಯಾನ್ಸಿಡಿಟಿ ನೋಡೋಣ. ಸೊ ಕರೋಷನ್ ಅಂದ್ರೆ ಏನಂತಂದ್ರೆ when a metal is attacked by substance around it such as moisture, air, acid, it is said to corrode and this process is called corrosion.
ಸೊ ಹಂಗಂದ್ರೆ ಇವಾಗ ಒಂದು ಮೆಟಲ್ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಇದನ್ನ ಐರನ್ ಅಂತ ಅನ್ಕೊಳ್ಳೋಣ. ಸೊ ಈ ಐರನ್ ನಾನು ಹಿಂಗೆ ಓಪನ್ ಇರೋದು ಬಿಟ್ಬಿಟ್ರೆ ಸೊ ಇಲ್ಲಿ ಏರ್ ಇದೆ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಎಲ್ಲಿಂದ ಬಿದ್ದರೆ ಸೊ ಇದೇನಾಗುತ್ತೆ ರಸ್ಟ್ ಆಗಿಬಿಡುತ್ತೆ. ಸೊ ನೀವು ನೋಡ್ಬೋದು ಐರನ್ ಸ್ವಲ್ಪ ಒಂದು ಮೊಳೆ ತಗೊಂಡು ಅದನ್ನ ಇಟ್ಟರೆ ಅದು ಫುಲ್ಲು ಬ್ರೌನ್ ಆಗ್ಬಿಟ್ಟಿರುತ್ತೆ. ಸೊ ಅಂದ್ರೆ ಅದು ರಸ್ಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಅದನ್ನೇ ನಾವು ಕರೋಷನ್ ಅಂತ ಕರಿತೀವಿ. ಸೊ ಆ ಮೆಟಲ್ಗೆ ಏರು ಮತ್ತೆ ವಾಟರ್ ಕಾಂಟ್ಯಾಕ್ಟ್ ಆಗದಾಗ ಅದೇನಾಗುತ್ತೆ ಕರೋಡ್ ಆಗುತ್ತೆ. ಆ ಪ್ರೊಸೆಸ್ ನಾವು ಕರೋಷನ್ ಅಂತ ಕರಿತೀವಿ. ಸೊ ಇದನ್ನ ನಾವು ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಅಂತಂದ್ರೆ ಸೊ ಐರನ್ ಅಲ್ಲಿ ನಾವು ಪೇಂಟ್ ಮಾಡ್ಬೋದು ಅಥವಾ ಗ್ಯಾಲ್ವನೈಸೇಷನ್ ಮಾಡ್ಬೋದು. ಸೊ ಪ್ರಿವೆನ್ಷನ್ ಆಫ್ ಕರೋಷನ್ ಬಂದ್ಬಿಟ್ಟು ಪೇಂಟಿಂಗ್ ಮತ್ತೆ ಗ್ಯಾಲ್ವನೈಸೇಷನ್. ಸೊ ಸದ್ಯಕ್ಕೆ ಗ್ಯಾಲ್ವನೈಸೇಷನ್ ಅಂದ್ರೆ ಏನು ಅಂತ ತಲೆ ಕೆಡ್ಸ್ಕೊಂಬೇಡಿ. ಕರೋಷನ್ ಅನ್ನೋ ಟಾಪಿಕ್ ಮತ್ತೆ ಬರುತ್ತೆ ಮೆಟಲ್ಸ್ ನಾನ್ ಮೆಟಲ್ಸ್ ಅನ್ನೋ ಚಾಪ್ಟರ್ ಅಲ್ಲಿ. ಸೊ ಸದ್ಯಕ್ಕೆ ಎಷ್ಟು ತಿಳ್ಕೊಳ್ಳಿ. ಕರೋಷನ್ ಅಂತಂದ್ರೆ when a metal is attacked by substance around it such as moisture, air and acid, it is said to corrode and this process is called corrosion. ಒಂದು ಮೆಟಲ್ ತಗೊಂಡ್ರೆ ಏನು ಅಥವಾ ಮಾಯಿಶ್ಚರ್ ಅದ್ರ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಅದನ್ನ ಕರೋಡ್ ಮಾಡುತ್ತೆ ಅಂಡ್ ಈ ಪ್ರೊಸೆಸ್ ನಾವು ಕರೋಷನ್ ಅಂತ ಕರಿತೀವಿ. ಮತ್ತೆ ಕರೋಷನ್ ಏನೇನಪ್ಪ ಡ್ಯಾಮೇಜ್ ಮಾಡುತ್ತೆ ಅಂತಂದ್ರೆ ಸೊ ಕರೋಷನ್ ಬಂದ್ಬಿಟ್ಟು ಕಾಸಸ್ ಡ್ಯಾಮೇಜ್ ಟು ಕಾರ್ ಬಾಡೀಸ್, ಬ್ರಿಡ್ಜಸ್ ಎಕ್ಸೆಟ್ರಾ. ಸೊ ಅದೇನ್ ಮಾಡ್ಬಿಡುತ್ತೆ ರಸ್ಟ್ ಮಾಡ್ಬಿಡುತ್ತೆ. ಸೊ ಆ ರಸ್ಟ್ ಆದಾಗ ಸೊ ಅದನ್ನ ಮತ್ತೆ ಅದನ್ನ ಪ್ರಿವೆಂಟ್ ಮಾಡಬೇಕಾಗುತ್ತೆ. ಸೊ ಕರೋಷನ್ ಇಷ್ಟು ಪಾಯಿಂಟ್ಸ್ ಆಗುತ್ತೆ. ಸೊ ಈ ಕರೋಷನ್ ಅನ್ನೋ ಟಾಪಿಕ್ ಮತ್ತೆ ನಾವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅನ್ನೋ ಟಾಪಿಕ್ ಅಲ್ಲಿ ಓದ್ತಾ ಇರ್ತೀವಿ. ಸೊ ಸದ್ಯಕ್ಕೆ ನೀವು ಜಸ್ಟ್ ಡೆಫಿನೇಷನ್ ಮತ್ತೆ ಪ್ರಿವೆನ್ಷನ್ ಆಫ್ ಕರೋಷನ್ ತಿಳ್ಕೊಂಡ್ರೆ ಸಾಕು. ಸೊ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ರಾನ್ಸಿಡಿಟಿ. ಸೊ ಏನಿದು ರಾನ್ಸಿಡಿಟಿ ಅಂತ ನೋಡೋಣ. ಸೊ ವೆನ್ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ಆರ್ ಆಕ್ಸಿಡೈಸ್ ದೇ ಬಿಕಮ್ ರಾನ್ಸಿಡ್ ಅಂಡ್ ದೇ ಸ್ಮೆಲ್ ಅಂಡ್ ಟೇಸ್ಟ್ ಚೇಂಜ್. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫುಡ್ ಇಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಒಂದು ರಾತ್ರಿ ಫುಲ್ ಇಟ್ಟಿರ್ತೀರಾ, ಬೆಳಗ್ಗೆ ನೋಡೋಷ್ಟೊತ್ತಿಗೆ ಅದು ಸ್ಮೆಲ್ಲು ಮತ್ತೆ ಅದು ಟೇಸ್ಟ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ, ಅಂದ್ರೆ ಹುಳಿ ಬಂದ್ಬಿಟ್ಟಿರುತ್ತೆ ಅಂತ ಹೇಳ್ತೀವಿ. ಸೊ ಅದು ಚೇಂಜ್ ಆಗ್ತದೆ. ಏನಕ್ಕೆ ಆ ಥರ ಆಗ್ತಾ ಇದೆ ಅಂತಂದ್ರೆ ಸೊ ಆ ಫುಡ್ ನೀವು ಇಟ್ಟಿರ್ತೀರಾ, ಆ ಫುಡ್ ಏನಾಗ್ತದೆ ಆಕ್ಸಿಡೈಸ್ ಆಗ್ತಾ ಇದೆ. ಆಕ್ಸಿಡೈಸ್ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್. ಸೊ ಆಕ್ಸಿಡೇಷನ್ ಓದಿದ್ವಿ. ಸೊ ಅದು ಆಕ್ಸಿಜನ್ ರಿಯಾಕ್ಟ್ ಆಗ್ಬಿಟ್ಟು ಅದು ಸ್ಮೆಲ್ ಮತ್ತೆ ಫುಡ್ ಚೇಂಜ್ ಆಗ್ತಾ ಇದೆ. ಸೊ ಅದು ತಿನ್ನಕ್ಕೆ ಚೆನ್ನಾಗಿರಲ್ಲ. ಸೊ ಅದನ್ನೇ ರಾನ್ಸಿಡಿಟಿ ಅಂತ ಕರೀತಾರೆ ನಾವಿಲ್ಲಿ. ಸೊ ವೆನ್ ಫ್ಯಾಟ್ಸ್ ಜನರಲಿ ಫ್ಯಾಟ್ಸ್ ಮತ್ತೆ ಆಯಿಲ್ಸ್ ಆಕ್ಸಿಡೈಸ್ ಆದಾಗ ಅದು ದೇ ಬಿಕಮ್ ರಾನ್ಸಿಡ್ ಆಗುತ್ತೆ, ಮತ್ತೆ ಸ್ಮೆಲ್ ಮತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ. ಸೊ ಪ್ರಿವೆನ್ಷನ್ ಏನಪ್ಪಾ ರಾನ್ಸಿಡಿಟಿಗೆ ಅಂತಂದ್ರೆ ಕೀಪಿಂಗ್ ಫುಡ್ ಇನ್ ಏರ್ ಟೈಟ್ ಕಂಟೈನರ್ಸ್ ಹೆಲ್ಪ್ಸ್ ಟು ಸ್ಲೋ ಡೌನ್ ಆಕ್ಸಿಡೇಷನ್. ಸೊ ಯಾವುದೇ ಒಂದು ಫುಡ್ ನ ಏರ್ ಟೈಟ್ ಕಂಟೈನರ್ ಅಲ್ಲಿ ಇಟ್ಬಿಟ್ರೆ ಸೊ ಅದು ಏರ್ ಎಂಟರ್ ಆಗಕ್ಕಾಗಲ್ಲ. ಸೊ ಆಕ್ಸಿಡೇಷನ್ ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಆ ಫುಡ್ ಇನ್ನೂ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸಬ್ಸ್ಟೆನ್ಸಸ್ ವಿಚ್ ಪ್ರಿವೆಂಟ್ ಆಕ್ಸಿಡೇಷನ್, ಅದನ್ನ ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ, ಆರ್ ಆಡೆಡ್ ಟು ಫುಡ್ ಕಂಟೈನಿಂಗ್ ಫ್ಯಾಟ್ಸ್ ಅಂಡ್ ಆಯಿಲ್ಸ್. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಬ್ಸ್ಟೆನ್ಸಸ್ ವಿಚ್ ಪ್ರಿವೆಂಟ್ ಆಕ್ಸಿಡೇಷನ್, ಆ ಸಬ್ಸ್ಟೆನ್ಸಸ್ ನಾವು ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ. ಆ ಸಬ್ಸ್ಟೆನ್ಸ್ ನಾವು ಯೂಸ್ ಮಾಡಿದ್ರೆ ರಾನ್ಸಿಡಿಟಿ ಪ್ರಿವೆಂಟ್ ಆಗುತ್ತೆ. ಸೊ ನೀವು ನೋಡಿರ್ತೀರಾ, ನೀವು ಚಿಪ್ಸ್ ಎಲ್ಲ ತಿಂದಿರ್ತೀರಾ. ಸೊ ಲೇಸ್ ಪ್ಯಾಕೆಟ್ ಓಪನ್ ಮಾಡಿದಾಗ ಸೊ ಅದರಲ್ಲಿ ಚಿಪ್ಸ್ ಅರ್ಧ ಇರುತ್ತೆ ಮತ್ತೆ ಮೇಲ್ಗಡೆ ಸ್ವಲ್ಪ ಗ್ಯಾಸ್ ತುಂಬಿಕೊಂಡಿರುತ್ತೆ. ಸೊ ಓಪನ್ ಮಾಡಿದ ತಕ್ಷಣ ನಮಗೆ ಅದು ಇವಾಗ ಒಂದು ಪೇಪರ್ ಇರುತ್ತೆ, ಅದು ಓಪನ್ ಮಾಡಿದ ತಕ್ಷಣ ಫುಲ್ಲು ಕೆಳಗಡೆ ಚಿಪ್ಸ್ ಮಾತ್ರ ಇರುತ್ತೆ, ಮೇಲ್ಗಡೆ ಗ್ಯಾಸ್ ಇರೋದೆಲ್ಲ ಈಚೆ ಹೊರಟೋಗುತ್ತೆ. ಸೊ ಆ ಗ್ಯಾಸ್ ಏನು ಅಂತಂದ್ರೆ ನೈಟ್ರೋಜನ್ ಗ್ಯಾಸ್. ಸೊ ಆ ನೈಟ್ರೋಜನ್ ಗ್ಯಾಸ್ ಏನಕ್ಕಪ್ಪ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೊ ಆ ನೈಟ್ರೋಜನ್ ಗ್ಯಾಸ್ ಬಂದ್ಬಿಟ್ಟು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಅದು ಆಂಟಿ ಆಕ್ಸಿಡೆಂಟ್ ಅಂತಂದ್ರೆ ಈಗ ತಾನೇ ಹೇಳಿದೆ ಸಬ್ಸ್ಟೆನ್ಸ್ ವಿಚ್ ಪ್ರಿವೆಂಟ್ ಆಕ್ಸಿಡೇಷನ್ ಅಂತ. ಸೊ ಅದು ಆಕ್ಸಿಡೇಷನ್ ನ ಪ್ರಿವೆಂಟ್ ಮಾಡುತ್ತೆ. ಮತ್ತೆ ಈ ಪೊಟ್ಯಾಟೊ ಚಿಪ್ಸ್ ಏನಿದೆ ಅದನ್ನ ಜಾಸ್ತಿ ದಿನ ಗುಡ್ ಟೇಸ್ಟ್ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನ ಜಾಸ್ತಿ ಟೇಸ್ಟ್ ಮತ್ತೆ ಸ್ಮೆಲ್ ಅದು ಚೇಂಜ್ ಆಗೋಕ್ಕೆ ಆ ಥರ ಮಾಡಿದ. ಸೊ ಅದಕ್ಕೆ ನೈಟ್ರೋಜನ್ ಗ್ಯಾಸ್ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿಗೆ ಕರೋಷನ್ ಮತ್ತೆ ರಾನ್ಸಿಡಿಟಿ ಇಲ್ಲಿ ಟಾಪಿಕ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಕಂಪ್ಲೀಟ್ ಫಸ್ಟ್ ಲೆಸನ್ ಸೈನ್ಸ್ ಅಲ್ಲಿ ಫಸ್ಟ್ ಲೆಸನ್ ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಕಂಪ್ಲೀಟ್ ಚಾಪ್ಟರ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ಸೊ ಈ ಲೆಸನ್ ನೋಟ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಸೊ ಆ ನೋಟ್ಸ್ ಅನ್ನ ಚೆಕ್ಔಟ್ ಮಾಡಿ. ಸೊ ಯಾರು ಹಳೆ ವಿಡಿಯೋನ ನೋಡಿಲ್ಲ ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಮತ್ತೆ ನಿಮಗೆ ಲೈವ್ ವಿಡಿಯೋ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಸೊ ನಾಳೆ ಇನ್ನೊಂದು ಲೆಸನ್ ಶುರು ಮಾಡೋಣ. ಸೊ ಮತ್ತೆ ನಾಳೆ ಸಿಗ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.